ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರ್ತದೆ ಅನ್ಕೋತೀನಿ ಎಲ್ಲರೂ. ಇವತ್ತು ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ಮುಂಜಾನೆಂದು ಭಾಳ ಹೆಕ್ಟಿಕ್ ಆಗಿತ್ತು ರೀ ಇದನ್ನ ಕೆಲಸದು ಎಲ್ಲ. ಆಮೇಲೆ ಹುಡುಗರು ಸಾಲಿ ಹೋಗೋದೆ ನಾನು ಹಿಂಗಾಗಿ ರೀ ಅಡುಗೆ ಅದು ಮಾಡಿನ ಈಗ ಭೇಟಿ ಆಗತ್ತೀನಿ ನೋಡ್ರಿ. ಟೈಮ್ ನೋಡ್ಬೋದು ನೀವು. ಈಗ 9:10 ನಿಮಿಷ ಆಗೈತೆ ರೀ. ಇನ್ನು ದೇವ್ರ ಪೂಜೆ ಆಮೇಲೆ ಇರೋ ಉಳ್ಕಾದ ಕೆಲಸದ ಎಲ್ಲ ಹಂಗೆ ಅದಾವೆ ರೀ. ಈಗ ಬರೀ ಜಸ್ಟ್ ಅಡುಗೆ ಅಷ್ಟು ಆಗೈತೆ ರೀ. ಇನ್ನು ಉಳ್ಕಾದ ಕೆಲಸ ಎಲ್ಲ ಈಗ ನೋಡೋದು ರೀ. ಬರ್ರಿ ನೋಡೋಣ, ನಿಮ್ಮ ಜೊತೆ ನಾ ಶೇರ್ ಮಾಡ್ತೀನಿ ರೀ. ಆಮೇಲೆ ನಾನು ವಿಡಿಯೋಗಳದು ಎಲ್ಲ ಹೆಂಗೆ ಅನ್ಸತ್ತ ಅನ್ನೋದು ಕಮೆಂಟ್ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ. ಆಮೇಲೆ ಏನಾರ ಮತ್ತೇನರೇ ಅನಿಸಿತ್ತಂದ್ರೆ ನಿಮ್ಗೆ ಅನಿಸಿಕೆಗಳನ್ನು ಕಮೆಂಟ್ ರೀತಿಯಲ್ಲಿ ತಿಳಿಸಿರಿ ಎಲ್ಲರೂ. ಹೆಂಗೆ ಅನ್ಸತ್ತ ಅನ್ನೋದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಿಮ್ಮ ಸಪೋರ್ಟ್ ನನಗೆ ಬೇಕು ಈಗ ಎಲ್ಲರಿಗೂ. ನೋಡೋಣ ಎಲ್ಲರಿಗೂ ಈಗ ಮುಂದಿನ ಬ್ಲಾಗ್ ಹೆಂಗಿದೆ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು ರಾಶಿಗಟ್ಲೆ ಅರಿವಿ ಬಿದ್ದಾವ್ರಿ. ಇವ 2 ದಿನದ್ದು ಅದಾವ್ರಿ. ಬಟ್ಟೆ ಒಗ್ದುದು ಅದಾವ್ರಿ. ಇವೆಲ್ಲ ಒಗದು ಸ್ವಚ್ಛಂಗೆ ತೊಳೆದಿಟ್ಟದು ಅದಾವ್ರಿ. ಆದ್ರೇನಿಲ್ರಿ ಇವ ಬಿಸಿಲಿಲ್ಲಾಗಿತ್ತಿರಲ್ಲ ಈಗ ರೀ ಮಾಡಾಗತ್ತೈತೆ ರೀ. ಹಿಂಗಾಗಿ ಅವನ್ನ ಒಣಗೆ ಇಲ್ಲಾಗಿದ್ರವು ಈಗ ಒಣಗೆ ಅವ್ರು ಕ್ಲೀನಾಗೆ. ಇನ್ನು ಆಮೇಲೆ ಇದನ್ನ ಫೋಲ್ಡ್ ಲಿಸ್ಟ್ ಮಾಡಿಡ್ಬೇಕು ನೋಡ್ರಿ ಇವೆಲ್ಲ ರೀ. ಇಲ್ಲಿ ನೋಡ್ಬೋದು ನೀವು ಈಗ ಅಡುಗೆದೆಲ್ಲ ಆಗಿತ್ತು ತನನ. ಇನ್ನು ಹಾಲು ಕಸೋದು ಐತೆ ರೀ. ಹಿಂಗಾಗಿ ಈಗ ಹಾಲು ಕಾಯಕ್ಕಿಡತ್ತೇನೆ ನೋಡ್ರಿ. ನೋಡ್ಬೋದು ನೀವು ಒಂಚೂರು ನೀರು ಹಾಕಿ ಅದ್ರೊಳಗೆ ಹಾಕಿಬಿಟ್ಟಿರ್ತೀನಿ ರೀ. ಆಮೇಲೆ ಇನ್ನೂ ದೇವ್ರ ಪೂಜೆದು ಬಾಕಿ ಇತ್ತು ರೀ ಎಲ್ಲ. ಹುಡುಗರನ್ನ ಅಷ್ಟೇ ಕಳ್ಸೀನಿ ರೀ. ಅಡುಗೆ ಅದು ಮಾಡಿ ಇವ್ರಿಗೆ ನಾಷ್ಟ ಮಾಡಿ ಕೊಟ್ಟು ಇವ್ರನ್ನೆಲ್ಲ ಕಳಿಸಿ ಇದನ್ನ ಐತೆ ರೀ ದೇವ್ರ ಪೂಜೆ ಅನ್ರಿ. ಇನ್ನು ಉಳ್ಕಾದ ಬಾಕಿ ಎಲ್ಲ ಕೆಲಸಗಳಿನ ಹಂಗೆ ಇದ್ದು ಪೆಂಡಿಂಗ್ ಇದ್ದು ರೀ. ಹಿಂಗಾಗಿ ಫಸ್ಟ್ ದೇವ್ರ ಪೂಜೆ ಮಾಡಬೇಕು, ಆಮೇಲೆ ಉಳ್ಕಾದ ಕೆಲಸ ಎಲ್ಲ ಮಾಡ್ಬೇಕಂತಂದು ಫಸ್ಟ್ ದೇವ್ರ ಪೂಜೆ ಮಾಡ್ಕೊತೀನಿ ರೀ. ಇದೇನು ಅಷ್ಟೇನೇನು ಇದರಾಗಿ ಶೇರ್ ಮಾಡಿಲ್ಲ ರೀ. ನೋಡ್ಬೋದು ಇಲ್ಲಿ ಶಾರ್ಟಾಗಿ ಶೇರ್ ಮಾಡೀನಿ ರೀ. ದೇವ್ರ ಪೂಜೆ ಆಗೈತೆ ನೋಡ್ರಿ ಇಲ್ಲಿ ಮಾಮೂಲಿನ. ಈಗ ಏನಿಲ್ಲ ರೀ, ಈಗೇನು ಮಾಡಿದ್ದು ಅಡುಗೆ ಇತ್ತಲ್ಲ ಅದನ್ನೆಲ್ಲ ತೆಗೆದಿಡಾತೀನಿ ರೀ. ಅಂದ್ರೆ ಒಂದು ಸ್ವಲ್ಪ ಉಳ್ದೈತೆ ರೀ. ಮಧ್ಯಾಹ್ನ ಆಗುವಷ್ಟನ ಐತೆ ರೀ ಪಲ್ಯಗಳದು ಎಲ್ಲ ನಾನು. ಹಿಂಗಾಗಿ ಹುಡುಗರು ಅದು ಏನು ರೀ ತಿಂದು ಕಟ್ಕೊಂಡು ಹೋಗಿರ್ತಾವ್ರಲ್ಲ, ಲಂಚ್ ಬಾಕ್ಸ್ ಕಟ್ಕೊಂಡು ಹೋಗಿರ್ತಾವೆ ರೀ. ಹಿಂಗಾಗಿ ಭಾಳ ಏನಿಲ್ಲ ಆಗಿದ್ರಿ, ಸ್ವಲ್ಪ ರೀ. ಆಮೇಲೆ ಪಲ್ಯ ಸಬ್ಬಸ್ಗೆ ಪಲ್ಯದು ಮಾಡೀನಿ ರೀ. ಹಿಂಗಾಗಿ ಅದನ್ನ ತೆಗೆದಿಡತ್ತೇನೆ ನೋಡ್ರಿಲ್ಲ. ನೋಡ್ಬೋದು ನೀವು ಸ್ವಲ್ಪ ಸಲುವಾಗಿ ಅದು ತೆಗಿಟ್ಟಿನಂದ್ರೆ ರೀ ಅಂತ ಅಷ್ಟೆಲ್ಲ ದೊಡ್ಡ ಬಾಂಡೆಗಳೆಲ್ಲ ಇಡ್ಬೇಕಾಕತ್ತೆ ರೀ. ಹಿಂಗಾಗಿ ಅವನ್ನೆಲ್ಲ ತೆಗೆದು ಗೋಳೆ ಮಾಡಿ ಇಡತ್ತೇನೆ ರೀ ಎಲ್ಲ. ನೋಡ್ಬೋದು ತೆಗೆದು ಆದ ನಂತರನೇ ಇಲ್ರಿ ಲಗೇಜನ ಗ್ಯಾಸ್ ಇದನ್ನ ಕ್ಲೀನ್ ಮಾಡ್ಕೊತೇನೆ ನೋಡ್ರಿ. ಬಿಟ್ಟನಂದ್ರೆ ಮತ್ತು ಹೊಳೆ ವಾಪಸ್ ಲೇಟ್ ಆಕತ್ರಿ, ಅದಕ್ಕೆ ಮತ್ತೆ ಕೈ ಹಚ್ಚೋದ. ಹಿಂಗಾಗಿ ಈಗ ಫಸ್ಟ್ ಇದನ್ನ ಕ್ಲೀನ್ ಮಾಡ್ಕೊತೀನಿ ರೀ. ಆಮೇಲೆ ಕೆಳಗಿಂದ ಇದನ್ನ ಒರೆಸ್ಕೊಂಡ್ರೆ ವರ್ಷ ಇರೋತಂದ್ರಿ. ಈಗ ಫಸ್ಟ್ ಇದನ್ನ ಕ್ಲೀನ್ ಮಾಡ್ಕೊಂಡು ಬಿಟ್ಟನಂದ್ರೆ ಉಳ್ಕಾದ ಕೆಲಸ ಮಾಡಕ್ಕೆ ಇದನ್ನ ಹಾಕತ್ರಿ. ನೋಡ್ಬೋದು ನೀವು ನೋಡ್ರಿ. ಈಗ ಅದಷ್ಟು ಒರೆಸ್ಕೊಂಡು ಬಂದೀನಿ ರೀ. ಆಮೇಲೆ ಇದನ್ನದು ಇದ್ದು ಬಟ್ಟೆ ಅದು ಎಲ್ಲ ವಾಶ್ ಮಾಡೋದಿದ್ದು ರೀ. ಹಿಂಗಾಗಿ ಫಸ್ಟ್ ಏನಿಲ್ಲ ರೀ ಅದನ್ನ ತೋಸಿಡ್ಬೇಕಂತಂದ್ರಿ. ಅಂದ್ರೆ ಅನ್ಕಸ್ತನ ನೆನಿತಾವ್ರಲ್ಲ ರೀ. ಹಿಂಗಾಗಿ ತೋಸಿಡ್ಬೇಕಂತಂದು ತೋಸಿಡತ್ತೇನೆ ನೋಡ್ರಿ. ಆಮೇಲೆ ಬಾಂಡೆದು ಇದ್ದು ಇನ್ನು ಈಚೆ ಸೈಡ್ ನೋಡ್ಬೋದು ನೀವು. ಇವೆಲ್ಲ ಹಂಗೆ ಇದ್ದು ರೀ. ಹಿಂಗಾಗಿ ಅವನ್ನ ಫಸ್ಟ್ ತೋಸಿಟ್ಟು ಆಮೇಲೆ ಬಾಂಡೆದ ತಿಕ್ಕೋಗ್ದ ಕ್ಲೀನ್ ಮಾಡ್ಕೋಗ್ದೇನಿಲ್ಲ ರೀ. ಅಕಸ್ಮಾಟ ಬಟ್ಟೆ ಎಲ್ಲ ನೆನಿತಾವ್ರಿ. ಆಮೇಲೆ ತೊಳೆದು ಹಾಕ್ಬೋದು ತಂದು ಫಸ್ಟ್ ಬಾಂಡೆನೆಲ್ಲ ತಿಕ್ಕೋತೇನೆ. ನೋಡ್ಬೋದು ಇಲ್ಲಿ ನೀವು. ಅದ್ರೊಳಗೆ ಇವತ್ತು ಮಳೆ ಒಂದು ಇತ್ತು ರೀ. ಜಟಿ ಮಳೆ ಒಂದು ಬರತ್ತೈತೆ ರೀ, ಬಿಡ್ಲಾರ್ದ ಐತಿ ನೋಡ್ರಿ ಹಂಗೆ. ಹಿಂಗಾಗಿ ಅವಸರ ಮಾಡತ್ತೀನಿ ರೀ ನಾ ರೀ. ನೋಡ್ಬೋದು ಇಲ್ಲಿ ನೀವು ನಡು ಫೋನ್ ಕಾಲ್ಸ್ ಒಂದು ಬರತ್ತಿದ್ದು ರೀ. ಹಿಂಗಾಗಿ ಮುಂಜಾನೆ ತೊಗೊಂಗಿಲ್ಲ ಶಾಲೆ ಫೋನ್ ಇತ್ತನ್ ರೀ. ಆದ್ರೆ ಯಾರ್ಯಾರು ಅವಸರದು ಇತ್ತಂದ್ರೆ ಏನಾರು ಇತ್ತಂದ್ರೆ ಹಚ್ಚಿರ್ತಾರೆ ಅದಕ್ಕೆ ರೀ. ಈಗ ನೋಡಿರಿ ಮತ್ತು ಫೋನ್ ಕಾಲ್ ಬಂದೈತೆ ರೀ. ಹಿಂಗಾಗಿ ಅದಕ್ಕೆ ಇದನ್ನು ಮಾಡೀನಿ ರೀ. ಬಂದು ಮಾತಾಡೇನಿಲ್ಲ ರೀ. ಈಗ ಅರ್ಬಿ ಅದು ಎಲ್ಲ ತೊಳೆದು ಹಾಕಿ ಬಟ್ಟೆ ಎಲ್ಲ ತೊಳೆದು ಹಾಕಿರಿ. ಈಗ ಇದನ್ನು ಕ್ಲೀನ್ ಮಾಡ್ಕೋಬೇಕು ರೀ. ಇದೊಂದು ಮತ್ತು ಉಲ್ಟಾ ಆಯ್ತೇನೆ ರೀ. ಮಳೆ ಬರತ್ತೈತೆ ರೀ. ಆದರೂ ಏನು ಮಾಡಿಲ್ರಿ, ಸಾಬೂನು ಪುಡಿಯೋದು ನೀರದು ಇರ್ತಾವಲ್ಲ ಎಲ್ಲ ನಾನು ಸ್ವಚ್ಛ ಮಾಡ್ಕೋಬೇಕಂತಂದು ಸ್ವಚ್ಛ ಮಾಡ್ಕೊತೀನಿ ರೀ. ಇದೆಲ್ಲ ತೊಳೆದಿಡತ್ತೀನಿ ನೋಡಿರಿ. ನೋಡ್ಬೋದು ನೀವು. ಉಳಿತಂದ್ರೆ ಹಂಗೆ ಹಿಂದೆ ಉಳಿತೈತೆ ರೀ ಅಂತಂಗಾರೆ ಮತ್ತು ಹೊಳ್ಳಿ ಮಾಡೋದಂದ್ರೆ ಹೊಳ್ಳಿ ಬೇಸರ ಬರ್ತೈತೆ ರೀ. ಅದಕ್ಕೆ ಕೈ ಜೋಡನ ಆಗಿಂದಾಗೆ ಮಾಡಿಬಿಡ್ಬೇಕಂತಂದು ನೋಡ್ರಿ ಇಲ್ಲಿ.
ನೋಡ್ಬೋದು ಫ್ರೆಂಡ್ಸ್, ಈಗ ಮಧ್ಯಾಹ್ನ ಬಾಂಡೆದು ಅದು ರೀ. ಆಮೇಲೆ ಈಗ ನೋಡ್ಬೋದು ಟೈಮ್ ನೀವು 11 10 ನಿಮಿಷ ಕಮ್ಮಿ ಐತ್ರಿ. ಇನ್ನೂ ಐತ್ರಿ ಕೆಲಸ, ಇನ್ನೂ ಹಾಗೆ ಇಲ್ಲಿ ಇಷ್ಟ ಆದರೂ ನೋಡಿ. ಇನ್ನು ಮಧ್ಯಾಹ್ನದು ಒಣಾಕ್ ಬರ್ತಾನೆ ರೀ, ಆಮೇಲೆ ನೀವು ಭೇಟಿ ಹಾಕಂಡ್ರಿ. ಅದೆಲ್ಲ ಮುಗಿಸಿ ಆದಂತ ನೋಡ್ರಿ. ಈಗ ಅವೇನು ತೊಳೆದಿಟ್ಟುದು ಬಾಂಡೆ ಇದ್ದುರ್ಲೆ ಅವನ್ನೆಲ್ಲ ತಾರೆಗೆ ಹಚ್ಬೇಕಂತಂದು ಈಗ ಡಬ್ಬ ಹಾಕೋತೇವೆ ನೋಡ್ರಿ. ಕಾಲಾಗಿದ್ದು ಅಂದ್ರೆ ಏನೂ ತಿಳಿಯಂಗಿಲ್ಲ ರೀ. ಮೊದ್ಲು ಅಡುಗೆ ಮನೆ ಒಂದು ಸಣ್ಣದೈತೆ ರೀ. ಆಮೇಲೆ ಕಾಲಾಗಿದ್ದು ಅಂದ್ರೆ ಏನೇನೇ ಕೆಲಸ ತಿಳಿಯಂಗಿಲ್ಲ ರೀ ಒಟ್ಟು ರೀ. ಹಿಂಗಾಗಿ ಅದಕ್ಕೆ ಫಸ್ಟ್ ಎಲ್ಲ ಕಾಲಾಗಿದ್ದು ಅಂದ್ರೆ ರೀ ಏನು ಮಾಡಿರ್ತೇನೆ ರೀ, ಅವನ್ನೆಲ್ಲ ಬಾಂಡೆದೆಲ್ಲ ಡಬ್ಬ ಹಾಕ್ಕೊಂಡಿರ್ತೇನೆ ರೀ. ಇವು ಮತ್ತು ಹಿಂದಿಂದ ಬ್ಯಾಸ್ರ ಬರ್ತೈತೆ ನಾನು ರೀ. ನೋಡ್ಬೋದು ನೀವು. ಈಗ ಇತ್ರ ಹೋಗೇನಿಲ್ಲ ರೀ, ಬಟಾಟಿ ಇದ್ದು ರೀ ಕೈ ಚೀಲ್ದಂಗೆ ಮೊನ್ನೆ ನಿನ್ನಿಂದ ಸಂತಿ ಮಾಡಿದ್ರಿ. ಅವನ್ನೆಲ್ಲ ತೆಗೆದಿರತ್ತೀನಿ ರೀ. ಫ್ರಿಜ್ ಕೆಳಗೆ ಒಂದು ಟ್ರೇ ಸಂಗತ್ಲೆ ಇರ್ತೈತಲ್ಲ ಅದ್ರ ಹೋಗ್ರಿ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊತೀನಿ ರೀ. ಇನ್ನು ಅದಂತೆಲ್ಲ ಇಟ್ಟಿನಂದ್ರೆ ಪರ್ಚಿ ಒರ್ಸ್ಕೊಕಿತ್ತು ನಾಕತ್ತಂದು ಫಸ್ಟ್ ಅವನ್ನೆಲ್ಲನ ಕ್ಲೀನ್ ಮಾಡ್ಕೊಂಡು ಕಸ ಗುಡ್ಸಾತೀನಿ ರೀ. ಎಲ್ಲ ನೋಡ್ಬೋದು ನೋಡ್ರಿ ನೀವು. ಅದು ಮುಗಿಸ್ಕೊಂಬಂದ್ರಿ. ಈಗಾಗಲೇ ನಿಮಗೆ ಹೇಳಿನ್ರಲ್ಲ ಬಟ್ಟೆ ಇದ್ದು ತಂದ್ರಿ. ಹಿಂಗಾಗಿ ಇವ ಬಟ್ಟೆ ಎಲ್ಲ ಮಡ್ಚಿಡ್ಬೇಕಂತಂದು ಈಗ ನೋಡ್ರಿ ಬಟ್ಟೆ ಮಡ್ಚಿಡತ್ತೆ ನೋಡ್ರಿ. ಎಲ್ಲ ನೋಡ್ಬೋದು ನೀವು. ನೋಡ್ರಿ ರಾಶಿಗಟ್ಟಲೆ ಇದ್ದು ರೀ ಬಟ್ಟೆ ಎಲ್ಲ. ಇದು ಬಿಸಿಲು ಬೀಳೋದಕ್ಕಾಗಿ ಒಣಗೆ ಎಲ್ಲಾಗಿದ್ರು ಅವು. ಹಿಂಗಾಗಿ 2 ದಿನದ್ದು ಅರಿಬಿ ಇದ್ದು ರೀ ಎಲ್ಲ. ಅವನ್ನೆಲ್ಲ ಫೋಲ್ಡ್ ಮಾಡಿ ಇಡತ್ತೀನಿ ರೀ. ಆಮೇಲೆ ಇಸ್ತ್ರಿ ಮಾಡುವೆಲ್ಲ ಆಮೇಲೆ ಮಾಡ್ಕೋತೀನಿ ರೀ. ಅನ್ಕಸ್ಮಟ ರೀ ಫೋಲ್ಡ್ ಮಾಡಿ ಇಟ್ನಂದ್ರೆ ರೀ ಅವೆಲ್ಲ ಗಲೀಜು ಅನ್ಸಂಗಿಲ್ಲ ತಂದ್ರಿ ತೆಗೆದಿಡತ್ತೀನಿ ನೋಡ್ರಿ. ನೋಡ್ಬೋದು. ಇಲ್ಲಿ ನಿಮಗೊಂದು ನಾನು ಹೇರ್ ಫಾಲ್ ಟಿಪ್ಸ್ ಒಂದು ಹೇಳ್ತೀನಿ, ಶೇರ್ ಮಾಡ್ಕೋತೀನಿ. ನೆನಪಾಗೈತೆ ನಾನು ಹೇಳ್ತೀನಿ ರೀ ಈಗ ನಿಮ್ಗೆ. ಕೊತ್ತಂಬರಿ ಸೊಪ್ಪು ಇರ್ತೈತಲ್ಲ ರೀ, ಕೊತ್ತಂಬರಿ ತೊಗೊಂಡ್ರಿ ಅದನ್ನು ಮಿಕ್ಸರ್ಗೆ ಹಾಕೋದ್ರಿ. ಕೊತ್ತಂಬರಿ ರೀ. ಟೈಮ್ ನೋಡ್ರಿ 1:15 ಆಗೈತೆ ರೀ. ಇನ್ಕಸ್ ಮಟ ಆಯ್ತು ನೋಡ್ರಿ ಕೆಲಸ. ಆದರೂ ಇನ್ನೂ ಮಾಡಿರಿ, ಇನ್ನೂ ಐತೆ ರೀ. ಆದ್ರೆ ಅದೇನು ಮುಗಿಯೋತ್ತಾಗೈತೆ ರೀ. 1 ಗಂಟೆ ಸಾರಿ 1 15 ನಿಮಿಷ ಕಮ್ಮಿ ಐತ್ರಿ. ಇನ್ನು ಇವ್ರು ಊಟಕ್ಕೆ ಬದು ಬರ್ತಾರೆ ರೀ. ಆಮೇಲೆ ಊಟ ಮಾಡಿ ಆಮೇಲೆ ಮತ್ತೆ ಕೆಲಸ ಹಿಡಿತೀನಿ ರೀ. ಕೊತ್ತಂಬರಿ ಸೊಪ್ಪನೇನಿಲ್ಲ ರೀ ಮಿಕ್ಸರ್ಗೆ ಹಾಕೊಂಡೇನಿಲ್ಲ ರೀ. ಅದ್ರದ್ದು ರಸ ತಕ್ಕೋದ್ರಿ. ರಸ ತಕ್ಕೊಂಡೇನಿಲ್ಲ ರೀ. ಕೂದಲು ಬೇರಿಗೆ ಹಚ್ಚೋದು ರೀ. ಹಿಂಗೆ ಕೂದಲು ಹಿಂಗೆ ಇದನ್ನಾಗಿ ಆಗಿ ಸೀಳಿ ಬೇರಿಗೆ ಹಚ್ಚಿನಿಲ್ಲ ರೀ. ಸಾಯಂಕಾಲ ಹಚ್ಚಿ ಮರುದಿನ ಮುಂಜಾನೆ ತೊಳ್ಕೊಂಡ್ರೆ ನಡೀದ್ರಿ. ಇಲ್ಲಾಂದ್ರೆ 2 ತಾಸು ಬಿಟ್ಟು ರೀ ತೊಳ್ಕೊಂಡ್ರು ರೀ ನಡೀತದೆ ರೀ. ಆದ್ರೆ ರೀ 1-2 ತಾಸು ರೀ ಬಿಡಬೇಕಾಕತ್ರಿ. ಕೊತ್ತಂಬರಿ ರಸ ಕೊತ್ತಂಬರಿ ರಸ ರೀ ಮಿಕ್ಸರ್ಗೆ ಹಚ್ಚಿ ಅದ್ರ ರಸ ಹಚ್ಬೋದು ರೀ. ಭಾಳ ಅಂದ್ರೆ ಭಾಳ ರಿಸಲ್ಟ್ ಚಲೋ ಐತ್ರಿ. ನೋಡ್ಬೋದು ನೀವು. ನಾ ಯಾವತ್ತು ವಿಡಿಯೋದಾಗ ಕೂದಲ ಕಟ್ಕೊಂಡಿರ್ತೀನಿ. ಯಾಕಂದ್ರೆ ಕೂದಲು ಬೀಳ್ತಾವೆ ಬಾ ತಂದು ಅಡುಗೆ ಮನೆ ಆಗೋದು ತಂದು ನನಗೆ ಅದೊಂದು ಟೆನ್ಷನ್ ಇರ್ತೈತೆ ರೀ ಊಟ. ಹಿಂಗಾಗಿ ಅದಕ್ಕೆ ಕೂದಲನೇ ಬಿಡಲಕ್ಕಿನ್ರಿ ಊಟನ. ಇವತ್ತು ನೋಡ್ಬೋದು ನೀವು ರೀ. ನಾ ಟ್ರೈ ಮಾಡೇನಿ ರೀ. ಇದನ್ನ ಮಾಡ್ಬೇಕಂತಂದು ಅದು ರಿಸಲ್ಟ್ ಮಾತ್ರ ಚಲೋ ಬಂದೈತೆ. 100ಕ್ಕೆ 100 ಹೇಳ್ಬೋದು ನಾ ರೀ. ಒಂದು ವಾಶ್ನಾಗಂತೂ ನನಗೆ ತೀರಾ ಇದನ್ನಾಗೈತೆ ರೀ. ನೀವು ನೋಡ್ಬೋದು, ಟ್ರೈ ಮಾಡ್ಬೋದು. 1-2 ಸರ್ತಿ ಅಂದರೂ ಪೂರ್ತಿ ಕ್ಲಿಯರಾಗಿ ಕಮ್ಮಿ ಆಕಾವ ಮಾತ್ರ ರೀ. ಇಲ್ಲಿ ನೋಡ್ಬೋದು ನೀವು ಸಂಜೆದು ರೂಟೀನ್ ರೀ. ಇದು ದೀಪ ಹಚ್ಚಿ ಇದನ್ನ ಮಾಡತ್ತೀನಿ ರೀ. ಆಗಲೇ ಇವ್ರದ್ದು ಬಂದಿರೋ ನಾನು ಚೂಡ ಅದು ಮಾಡಿಕೊಡ್ಬೇಕು. ಇಲ್ಲಾಗೈತೆ ರೀ ಮಣ್ಣು ಮಾಡಿದ್ದು ಆಗಿತ್ತು. ನಾನು ಒಂಚೂರು ಚೂಡ ಅದು ಮಾಡಿಕೊಟ್ಟು ಕಾಪಿ ಮಾಡಿಕೊಟ್ಟೀನಿ ರೀ. ಹಿಂಗೆ ದೇವ್ರ ಮುಂದೆ ದೀಪ ಹಚ್ಚಿ ಸಂಜೆದು ನೋಡ್ರಿ. ಇದು ಸಂಜೆದು ಮಾಡತ್ತೀನಿ ರೀ. ಬೇಸ್ರ ಬಂದಿತ್ತು ರೀ. ಆದರೆ ಏನು ಮಾಡೋದ್ರಿ, ಮಾಡಬೇಕತ್ತಂದ್ರಿ. ಬ್ಯಾಳೆ ಸಾಂಬಾರು ಅದು ಮಾಡ್ಬೇಕತ್ತಂದು ಬ್ಯಾಳೆ ಡಬ್ಬಿಯಾಗಿ ನೋಡಿ ಬ್ಯಾಳೆ ಕಲ್ಲಾಗಿದ್ದು ರೀ. ಎಕ್ಸ್ಟ್ರಾ ಇದ್ದದ್ದು ಏನು ಮಾಡ್ತೇನೆ ರೀ, ಹಿಂಗೆ ತೆಗೆದಿಟ್ಟಿರ್ತೀನಿ ರೀ. ಎಕ್ಸ್ಟ್ರಾ ಇದ್ದದ್ದು ಡಬ್ಬಿ ತುಂಬಿದ ನಂತರ ಎಕ್ಸ್ಟ್ರಾ ಇದ್ದದ್ದು ರೀ. ಬ್ಯಾಳೆ ಕುದಿಯಾಕೆ ಹೋಗೋದು, ಈ ಕಡೆ ರೈಸಕ್ಕೆ ಇಡತ್ತೀನಿ ರೀ. ನಡು ಹುಡುಗರು ಅಷ್ಟು ನೋಡಿರಿ ತಮಗೇನು ಡೌಟ್ ಇರ್ತೈತಿಲ್ಲ ರೀ ಅದನ್ನೆಲ್ಲ ಕೇಳತ್ತಿದ್ದು ರೀ. ಬಂದು ಹಿಂಗೆ ಹೋಗೋದು. ಬ್ಯಾಳೆ ಸಾಂಬಾರು ರೈಸ್. ಆಮೇಲೆ ಇದನ್ನ ಮಾಡ್ಬೇಕತ್ತಂದು ಶಿರಾ ಮಾಡ್ಬೇಕತ್ತಂದ್ರಿ. ರವೆ ಅದು ತೊಗೊಂಡು ಇಟ್ಕೊತೀನಿ ರೀ ಎಲ್ಲ ರೀ. ಹಂಗೆ ಸಜ್ಜು ಮಾಡಿ ಇಟ್ಕೊಂಡೇನಂದ್ರೆ ಬೇಗ ಆಕತ್ರಲ್ಲ ರೀ. ನೋಡ್ಬೋದು ನೀವು ಇಲ್ಲಿ. ಎಷ್ಟು ರವೆ ತೊಗೊಂಡೇನಿ ರೀ. 2 2.5 ಬಟ್ಲು ತನಕ ತೊಗೊಂಡೇನಿ ರೀ ರವೆ.
2 ಬಾಟ್ಲ್ ಸಕ್ರೆ ತೊಗೊಂಡ್ನಿ ರೀ. ಅಂದ್ರೆ ಭಾಳ ಸ್ವೀಟ್ ಆದ್ರೂ ಇದನ್ನ ಅನ್ಸಂಗಿಲ್ಲ ತಂದ್ರಿ. ನಮ್ಮಲ್ಲಿ ಸ್ವೀಟ್ ಒಂಚೂರು ಕಮ್ಮಿ ಇದ್ದಿರ್ತಾರೆ, ಭಾಳ ಸ್ವೀಟ್ ಆದರೂ ಬಾಯಿ ಕಟ್ತತ್ರಲ್ಲ ರೀ, ಹಿಂಗಾಗಿ. ಆಮೇಲೆ ಅದನ್ನ ತಕ್ಕೊಂಡು ಈಗ ಸಾಂಬಾರಕ್ಕೆ ಇದನ್ನ ಮಾಡತ್ತೀನಿ ನೋಡಿರಿ, ಟೊಮೆಟೊ ಹುಳ್ಕೊತೀನಿ ರೀ. ಈ ಕಡೆ ಎಲ್ಲ ಕಡೆ ಪಟ 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 ಆಚೆ ಕಡೆ ಸೈಡು ಇದನ್ನ ಇಟ್ಟೀನಿ ರೀ, ಈಚೆ ಕಡೆ ಇಟ್ಟೀನಿ ರೀ. ಹಿಂಗಾಗಿ ಒಂಚೂರು ಲೇಟ್ ಆಗಿತ್ತು ನಾನು ಪಟ ಪಟ ಮಾಡ್ರ ಇದನ್ನ ಹಾಕತ್ತಿರಲ್ಲ ರೀ, ಹಿಂಗಾಗಿ ನೋಡ್ಬೋದು ನೀವು ಇಲ್ಲಿ. ಇನ್ನು ಈಗ ಶಿರಾ ಮಾಡತ್ತೀನಿ ನೋಡಿರಿ. ಹುರಿದು ಆಲ್ರೆಡಿ ಹುರಿದು ಇಟ್ಕೊಂಡಿನಿ ರೀ ನಾ ರವೆ. ಒಂಚೂರು ಹುರಿದಷ್ಟು ತುಪ್ಪನ್ಯಾಗ ಅಷ್ಟು ಹುರಿದ್ರಿ. ಆಮೇಲೆ ಏನಿಲ್ಲ ಅದಕ್ಕೆ ಬಿಸಿನೀರು ಕಾಯಕ್ಕೆ ಇಟ್ಟೀನಿ ರೀ. ಆ ಬಿಸಿನೀರು ಹಾಕಿ ಅಷ್ಟು ತಿರುಬೇಡ್ರಿ ಆತ್ರಿ. ಆಮೇಲೆಲ್ಲ ಗ್ಯಾಸ್ ಬಂದ್ ಮಾಡಿ ಸಕ್ರೆ ಹಾಕೋದ್ರಿ, ಅಂದ್ರೆ ಫಳ್ಳು ಹಾಕತ್ರಿ, ಉದ್ರ ಹೊಡಿತೈತ್ರಿ, ಫಳ್ಳು ಹಾಕತ್ರಿ. ಅದು ಮಾತ್ರ ನೋಡ್ಬೋದು. ಲಾಸ್ಟಕ್ಕೆ ಏನಿಲ್ಲ ರೀ, ಏನು ಮಾಡೀನಿ ರೀ, ಏಲಕ್ಕಿ ಪುಡಿ ಒಂಚೂರು ಐತ್ರಿ, ನಾನು ಅದನ್ನಷ್ಟು ಹಾಕಿಬಿಟ್ಟೀನಿ ರೀ. ಡ್ರೈ ಫ್ರೂಟ್ಸ್ ಅದು ಏನೂ ಇಲ್ಲ ಆಗಿದ್ದು ರೀ, ಖಾಲಿ ಆಗಿದ್ದು ರೀ ಈಗೆಲ್ಲ. ಕಿರಾಣಿ ಸಂತಿ ತರಬೇಕಾಗಿತ್ತು ರೀ, ಆದರೆ ಏನಿಲ್ಲ ರೀ, ತಂದೆ ಇಲ್ಲಿನೂ ಇನ್ನು ತರೋದ್ರಿ. ಇದು ಮಧ್ಯಾಹ್ನ ಮಾಡ್ಬೇಕಾಗಿತ್ತು ಕೆಲಸ ರೀ, ಅದೇ ರೀ ಈಗ ಮಾಡ್ತೀನಿ ಬೇರೆ. ನೋಡ್ಬೋದು ನೀವು ಮುಂಜಾನೆಯಿಂದ ಇಲ್ಲಿ ತನ ಕೆಲಸದ ಇದನ್ನ ತೋರ್ಸಿನಿ ರೀ. ನಡು ಒಂಚೂರು ಗ್ಯಾಪ್ ಮಾಡೇನಿ ರೀ. ನನಗೆ ಯಾಕೋ ಕಾಲು ಪೇನ್ ಆಗತ್ತೈತೆ ರೀ, ಹಿಂಗಾಗಿ ನಡು ಏನು ಶೂಟ್ ಮಾಡೋಕ್ಕಾಗಲಿಲ್ಲ ರೀ. ಇನ್ನು ಪಲ್ಯ ಇದಷ್ಟು ಐತಿಲ್ಲ ರೀ, ಇದು ಪಲ್ಯ ಅಷ್ಟು ಸೋಸೋದತ್ರಿ. ಇನ್ನು ಅದು ಮಧ್ಯಾಹ್ನ ಮಾಡ್ಬೇಕಾಗಿತ್ತು ರೀ, ಆದ್ರೆ ನನಗೆ ತ್ರಾಸ ಆಗೈತೆ ನನಗೆ, ಹಿಂಗಾಗಿ ನಾ ಅದನ್ನ ಈಗ ಮಾಡಲಿಲ್ಲ ರೀ. ಈಗ ನಾ ಅದನ್ನೆಲ್ಲ ನಾಳೆ ಹುಡುಗರು ಡಬ್ಬಿಗೆ ಅದು ಬೇಕತ್ತ, ನಾನು ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಈಗ ನಾಳೆ ತಯಾರಿ ಮಾಡ್ಕೋತೀನಿ ರೀ. ಮತ್ತು ಎಲ್ಲರಿಗೂ ಇನ್ಕಸ್ ಮಟ್ಟ ಎಲ್ಲ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.